ವಿಷ್ಣು ಜೊತೆ ಲಕ್ಷ್ಮಿ ಇರುವ ದೇವಸ್ಥಾನವನ್ನ ಸಾಕಷ್ಟು ನೋಡಿದ್ದೀರಿ. ಆದ್ರೆ ವಿಷ್ಣು ಒಬ್ಬನೇ ಇರುವ ದೇವಸ್ಥಾನವನ್ನ ನೋಡಿದ್ದೀರಾ? ಅಂತಹ ದೇವಸ್ಥಾನ ಇಲ್ಲಿ ಮಾತ್ರ ಇದೆ. ಅದು ಎಲ್ಲಿ ಅಂತ ಗೊತ್ತಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣ ಕೋಟೆ ಬೀದಿಯಲ್ಲಿರುವ ಸುಮಾರು 650ಕ್ಕೂ ಹೆಚ್ಚು ವರ್ಷದ ಪುರಾತನ ದೇವಾಲಯವಾದ ಶಾರ್ಗಪಾಣಿ ದೇವಸ್ಥಾನ. ಭಾರತದಲ್ಲಿ ವಿಷ್ಣು ಒಬ್ಬನೇ ಇರುವ ದೇವಸ್ಥಾನ 2 ಮಾತ್ರವೇ ಇವೆ. ಅದರಲ್ಲಿ ಒಂದು ಕುಂಭಕೋಣ, ಇನ್ನೊಂದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಶಾರ್ಗಪಾಣಿ. ಕುಂಭಕೋಣದಲ್ಲಿ ವಿಷ್ಣು ದೇವರು ಮಲಗಿದ್ದ ಸ್ಥಿತಿಯಲ್ಲಿದ್ರೆ, ಮಳವಳ್ಳಿಯಲ್ಲಿರುವ ಶಾರ್ಗಪಾಣಿ ದೇವಸ್ಥಾನದಲ್ಲಿ ವಿಷ್ಣು ದೇವರು ನಿಂತಿರುವ ಸ್ಥಿತಿಯಲ್ಲಿದೆ. ಅದರಲ್ಲೂ ಈ ಭಾಗದ ಕೈಯಲ್ಲಿ ಬಿಲ್ಲು ಹಿಡಿದಿದ್ದು, ಮುಂಭಾಗ ಕೈನಲ್ಲಿ ತ್ರಿಶಂಕು ಚಕ್ರ ಹಿಡಿದಿರುವುದು ವಿಗ್ರಹ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ. ಆದರೆ ಈ ದೇವಸ್ಥಾನ ಪ್ರಚಲಿತಗೊಳ್ಳದೆ ಇರುವುದು ಶೋಚನೀಯವಾಗಿದ್ದು, ಈ ದೇವಸ್ಥಾನದ ಬಗ್ಗೆ ತಿಳಿದಿರುವ ಕೆಲವೇ ಮಂದಿಗಳು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಅದು ಮಾರೇಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರು ಮಾತ್ರ. ಇದಲ್ಲದೆ ಪ್ರತಿ ವರ್ಷ ಧನುರ್ಮಾಸದ ವೇಳೆ ಬೆಳಗಿನ ಜಾವದ ಪೂಜೆಗೆ ನೂರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಇನ್ನು ವೈಕುಂಠ ಏಕಾದಶಿ ದಿನದಂದು ಸಾವಿರಾರು ಮಂದಿ ಬರುವುದುಂಟು. ಒಟ್ಟಿನಲ್ಲಿ ಹೇಳುವುದಾದರೆ ರಾಜ್ಯದಲ್ಲೇ ಏಕೈಕ ವಿಷ್ಣು ಒಬ್ಬನೇ ಇರುವ ದೇವಸ್ಥಾನ ಇದಾಗಿದ್ದು, ಮತ್ತಷ್ಟು ಅಭಿವೃದ್ಧಿಯಾಗಬೇಕಿದೆ. ಇನ್ನಾದರೂ ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಚಿಂತನೆ ಮಾಡುತ್ತಾರೆಯೇ ಎಂದು ಕಾದು ನೋಡಬೇಕಿದೆ. ಎಎನ್ ಲೋಕೇಶ್, ವಿವಿಸಿ ನ್ಯೂಸ್, ಮಳವಳ್ಳಿ. ಸ್ಥಾಪಿತವಾಗಿರುವ ಶ್ರೀ ಶಾರ್ಗಪಾಣಿ ದೇವಸ್ಥಾನವು ಸರಿಸುಮಾರು 650 ವರ್ಷಕ್ಕಿಂತ ಪುರಾತನವಾಗಿರ್ತಕ್ಕಂಥದ್ದು ಅಂತ ನಮಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಲಭ್ಯವಾದ ಕೂಡಲೇ ಅದನ್ನು ಎಲ್ಲ ಕಡೆಯಲ್ಲೂ ಪ್ರಚಾರ ಮಾಡ್ತೀವಿ. ಮತ್ತು ಈ ದೇವಸ್ಥಾನದಲ್ಲಿ ವಿಷ್ಣುವು ಧನುರ್ಧಾರಿಯಾಗಿ ಸ್ಥಾಪಿತಗೊಂಡಿದ್ದಾನೆ. ನಮಗೆ ತಿಳಿದಿರೋ ಪ್ರಕಾರ ಹೊಯ್ಸಳರು ಸ್ಥಾಪಿಸಿರುವಂಥ ದೇವಸ್ಥಾನ. ಪಾಳೆಗಾರರು ಈ ದೇವಸ್ಥಾನವನ್ನು ಕಟ್ಟಿರುತ್ತಾರೆ. ಮತ್ತು ಈ ದೇವಸ್ಥಾನಕ್ಕೆ ಇನ್ನೂ ತುಂಬ ಅಭಿವೃದ್ಧಿ ಆಗಬೇಕಾದಂಥ ಕಾರಣದಲ್ಲಿ ಎಲ್ಲ ಭಕ್ತರಲ್ಲೂ ನಾನು ಹೆಚ್ಚಿನ ರೀತಿಯಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಹೆಚ್ಚಿನ ರೀತಿಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಸಹಾಯ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಹೇಳಿಕೊಳ್ಳುತ್ತೇನೆ. ಇದು 2 ದೇವಸ್ಥಾನ ಇರುವುದು. ಒಂದು ಕರ್ನಾಟಕದಲ್ಲಿ ಮಳವಳ್ಳಿನಲ್ಲಿ, ಇನ್ನೊಂದು ಕುಂಭಕೋಣಂನಲ್ಲಿ. ಅಲ್ಲಿ ದೇವರು ಮಲಗಿರತಕ್ಕಂಥ ಒಂದು ಭಂಗಿಯಲ್ಲಿ ಇರ್ತಾನೆ, ಇಲ್ಲಿ ನಿಂತಿರ್ತಕ್ಕಂಥ ಭಂಗಿಯಲ್ಲಿ ಇರ್ತಾನೆ. ಇದು ದೇವರಿಗೆ ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ಶಾರ್ಗಪಾಣಿ ದೇವಸ್ಥಾನ ಅಂಥೇಳಿ ಪ್ರಸಿದ್ಧವಾಗಿದೆ. ಆದರೆ ಈ ದೇವಸ್ಥಾನ ಇನ್ನೂ ಹೆಚ್ಚು ಪ್ರಾಬಲ್ಯಕ್ಕೆ ಬಂದಿಲ್ಲ. ಕಾರಣ ಹೆಚ್ಚು ಜನಕ್ಕೆ ಇದು ಪರಿಚಿತವಾಗಿಲ್ಲ. ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಕೆಲವರು ಇಲ್ಲಿ ಬರ್ತಾರೆ, ಕೆಲವರು ಹಾಗೆ ಹೊರಟೋಗ್ತಾ ಇದ್ದಾರೆ. ಆದರೆ ಹೆಚ್ಚಿಗೆ ವಿಚಾರ ಆದರೆ ಬರ್ಬೋದು. ಇಲ್ಲಿ ಉತ್ಸವಮೂರ್ತಿ, ಅಲ್ಲಿನ ಉತ್ಸವಮೂರ್ತಿ ಇಲ್ಲೇ ಇರ್ತಕ್ಕಂಥದ್ದು ಭಾಳ ದಿವಸಗಳಿಂದ ಇದೆ. ಈ ದೇವಸ್ಥಾನ ಕರ್ನಾಟಕದಲ್ಲಿ ಹೆಚ್ಚಿಗೆ ಎಲ್ಲೂ ಕಾಣಲಿಲ್ಲ, ಇದೊಂದೇ ಅಂತ ಹೇಳ್ತಾ ಇದ್ದಾರೆ. ಇದರ ಒಂದು ಮಾಹಿತಿ ಸೋಮನಾಥಪುರದ ಶಾಸನದಲ್ಲಿ ಇದೆ ಅಂತ ಹೇಳ್ತಾರೆ. ಅಲ್ಲಿ ಮೊಲದಹಳ್ಳಿ ಶಾರ್ಗಪಾಣಿ ದೇವಸ್ಥಾನ ಅಂತ ಇದೆ ಅಂತ ಹೇಳ್ತಾರೆ. ಹಿಂದೆ ಮಳವಳ್ಳಿಗೆ ಮೊಲದಹಳ್ಳಿ ಅಂತ ಇತ್ತು ಅಂತ ಹೇಳ್ತಾರೆ. ಇರಬಹುದು, ಬಹುಶಃ ಅದನ್ನು ಯಾರೂ ಕೂಡ ಇದನ್ನು ಮಾಡಿಲ್ಲ, ಪ್ರಚಲಿತ ಮಾಡಿಲ್ಲ. ಇದೆಲ್ಲ ಆದರೆ ಪ್ರಚಲಿತ ಆದರೆ ಹೆಚ್ಚಿಗೆ ಇನ್ನೂ ಅವಕಾಶ ಆಗುತ್ತೆ. ಇದರಲ್ಲಿ ಏನಿದೆ ಅನ್ನೋದಕ್ಕಂತ ಗೊತ್ತಾಗುತ್ತೆ. ಇದು ಅಮ್ಮನವರ ದೇವಸ್ಥಾನ ಇಲ್ಲದೆ ಒಂದೇ ಒಂದು ಮೂಲವರ ದೇವಸ್ಥಾನ ಮಾತ್ರ ಇಲ್ಲಿದೆ. ಇದು ಯುದ್ಧಕ್ಕೆ ಹೋಗತಕ್ಕಂಥ ಸನ್ನಿವೇಶದಲ್ಲಿ ಶಿಲ್ಪಿ ಪ್ರಕಟಣೆ ಮಾಡಿದ್ದಾನೆ ಅಂತ ಅನಿಸುತ್ತೆ. ಅಂದರೆ ಶಾರ್ಗ ಧನಸ್ಸನ್ನು ದೇವರು ಹಿಡ್ಕೊಂಡಿದೆ, ಬಿಲ್ಲು ಬಾಣ ಮತ್ತು ಶಂಖಚಕ್ರಗಳನ್ನು ಧರಿಸಿ